ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಪರಿಸರ ಸಂರಕ್ಷಣೆಯಿಂದ ಮಾಲಿನ್ಯವನ್ನು ತಡೆಗಟ್ಟಲು ಸಾಧ್ಯ. ಪ್ರತಿಯೊಬ್ಬರು ಗಿಡ ಮರಗಳನ್ನು ಹೆಚ್ಚಾಗಿ ಪೋಷಿಸುವ ಹೊಣೆ ಹೊರಬೇಕು ಅಂತ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ನಲ್ಲೂರಹಳ್ಳಿ ಟಿ ನಾಗೇಶ್ ಹೇಳಿದರು. ಮಹದೇವಪುರ ಕ್ಷೇತ್ರದ ನಲ್ಲೂರಹಳ್ಳಿ ಕೆರೆಯ ದಂಡೆಯಲ್ಲಿ ಹಿರಿಯ ನಾಗರಿಕರು ಮತ್ತು ಮಕ್ಕಳೊಂದಿಗೆ ಹಮ್ಮಿಕೊಂಡಿದ್ದ ಸಸಿ ನೆಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಬೆಂಗಳೂರು ನಗರೀಕರಣದಿಂದ ಕಾಂಕ್ರೀಟ್ ಕಾಡಾಗಿ ಪರಿವರ್ತನೆಗೊಂಡು ಮಾಲಿನ್ಯಕ್ಕೆ ಕಾರಣವಾಗ್ತಾ ಇದೆ. ಈಗ ನಾವು ಎಚ್ಚೆತ್ತುಕೊಂಡು ಪರಿಸರ ಸಂರಕ್ಷಣೆ ಮಾಡದೇ ಇದ್ದರೆ ಮುಂದಿನ ನಮ್ಮ ಪೀಳಿಗೆಗೆ ಉಸಿರಾಡುವುದಕ್ಕೆ ಶುದ್ಧ ಗಾಳಿ ಸಿಗೋದಿಲ್ಲ. ಕೆಂಪೇಗೌಡರ ಜಯಂತಿ ಅಂಗವಾಗಿ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಹೊಸ ಚಿಂತನೆಯ ಮೂಲಕ ಎಸ್.ಎಂ. ಕೃಷ್ಣ ವಾರ್ಡನ್ ನಲ್ಲೂರಹಳ್ಳಿಯಲ್ಲಿ ಮೊದಲ ಭಾಗವಾಗಿ ಹಸಿರು ಅಭಿಯಾನ ಹಮ್ಮಿಕೊಂಡಿದ್ದೇವೆ. ಇವತ್ತಿನಿಂದಲೇ ಮಹದೇವಪುರ ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಈ ಅಭಿಯಾನ ನಡೆಯಲಿದೆ ಅಂತ ಹೇಳಿದರು. ಕೆರೆ ದಂಡೆಯಲ್ಲಿ ಹತ್ತಿಮರ, ಹಾಲ, ನೇರಳೆ, ಮಹಾಗನಿ, ಬೇವು, ಹೊಂಗೆ ಹೀಗೆ ಇನ್ನಿತರ 10ಕ್ಕೂ ವಿವಿಧ ತಳಿಯ 250ಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ನೀರುಣಿಸಿದರು. ಈ ಸಂದರ್ಭದಲ್ಲಿ KRS ರೆಡ್ಡಿ, SK ಸಿಂಗ್, ಮಹೇಶ್ ಬಾಬು, ಸಂಜಯ್ ಕುಮಾರ್, ದೌಲತ್ ರಾಮ್, ಮಲ್ಲಿಕಾರ್ಜುನ್, ಮೋತಿಲಾಲ್, ಅರುಣಾ ರೆಡ್ಡಿ, ದೀಪಿಕಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ VS ಮೌರ್ಯ, ಮಹಾಯುದ್ಧ ನ್ಯೂಸ್, ಮಹದೇವಪುರ. అట్లా ఫుల్ ఇదైతే गाड़ी आती मिट्टी को तोड़ ली. हेलो ಹದಿನೈದು ಲಕ್ಷ ಗಿಡ ನೆಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಅದರ ಪ್ರಯುಕ್ತ ನಾವು ಕೂಡ ನಮ್ಮ ಕೈಲಾದ ಒಂದು ಸೇವೆಯನ್ನು, ಅಳಿಲ್ ಸೇವೆಯನ್ನು ನಾವು ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ನಲ್ಲೂರಹಳ್ಳಿ ಗ್ರಾಮದ ಕೆರೆ ದಂಡೆ ಪ್ರದೇಶದಲ್ಲಿ ನಾವು ಇವತ್ತೆಲ್ಲ ಕೂಡ ಹಿರಿಯರ ಒಂದು, ಮುಖ್ಯವಾಗಿ ಇದಕ್ಕೆ ಹಿರಿಯ ನಾಗರಿಕರ ಒಂದು ಪ್ರೋತ್ಸಾಹದಿಂದ ನಾವೆಲ್ಲ ಸೇರಿ ಈ ಒಂದು ಗಿಡ ನೆಡುವ ಕಾರ್ಯಕ್ರಮಕ್ಕೆ ಅಡಿಪಾಯ ಹಾಕಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಮ ಇರ್ಬೋದು, ಪಕ್ಕದ ಗ್ರಾಮಗಳಿರ್ಬೋದು ಎಲ್ಲ ಕೂಡ ನಗರೀಕರಣ ಆಗಿ, ಇದರಿಂದ ನಗರೀಕರಣದಿಂದ ಏನು ಈ ಎಲ್ಲ ಕಡೆ ನೋಡಿದ್ರು ಕೂಡ ಕಾಂಕ್ರೀಟ್ ಕಾಡು ಅಂತಾರೆ. ಈ ಗಿಡ ಮರ ಬೆಳೆದ್ರೆ ತಾನೇ ಪ್ರತಿಯೊಬ್ಬರಿಗೂ ಆಮ್ಲಜನಕ ಮುಖ್ಯ. ಆ ನಿಟ್ಟಿನಲ್ಲಿ ಇದನ್ನು ನೋಡಿ ಇನ್ನು ಬೇರೆ ಬೇರೆ ಊರುಗಳವರು ಅವ್ರವ್ರ ಊರಲ್ಲಿ ಮಾಡಿದಾಗ ಯಾರು ನಾವು ಸರ್ಕಾರ ಆಗಲಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಂಗಿಲ್ಲ. ಆಯಾ ಭಾಗದ ನಾಯಕರುಗಳು ಏನು ಮುಖಂಡರುಗಳಿರ್ತಾರೋ ಅವ್ರವ್ರ ಗ್ರಾಮದಲ್ಲಿ ಮಾಡಿದಾಗ ಸಂಪೂರ್ಣವಾಗಿ ನಾವು ಹಸರನ್ನು ಕಾಣ್ಬೋದು. ಈ ನಲ್ಲೂರಹಳ್ಳಿ ಗ್ರಾಮ ಕೆರೆ ಪ್ರದೇಶ ಮೊದಲು ಈ ಭಾಗದಲ್ಲೆಲ್ಲ ಭತ್ತ ಬೆಳ್ಕೊಂಡು ನಮ್ಮ ಗ್ರಾಮದವರು ಈ ಕೆರೆ ನೀರನ್ನ ಉಪಯೋಗಿಸ್ಕೊಂಡು ಭತ್ತ ಬೆಳೀತಾಯಿದ್ರು. ಇವತ್ತು ಎಲ್ಲ ಕಡೆ ಕೂಡ ಬಹುಮಹಡಿ ಕಟ್ಟಡಗಳು. ಅಟ್ಲೀಸ್ಟ್ ಉಳಿದಿರೋಂಥ ಕೆರೆ ಪ್ರದೇಶಗಳಲ್ಲಾದರೂ, ಈ ಕೆರೆ ದಂಡೆ ಪ್ರದೇಶದಲ್ಲಾದರೂ ನಾವೆಲ್ಲ ಈ ಗಿಡ ಮರ ನೆಡೋದ್ರ ಮೂಲಕ ಅವು ಮರಗಳಾದರೆ ಅದರಲ್ಲಿ ಬಿಡುವಂಥ ಹಣ್ಣು ಹಂಪಲುಗಳು ಪಕ್ಷಿಗಳಿಗೆ ಆಹಾರ ಆಗುತ್ತೆ, ಜನರಿಗೆ ಆಮ್ಲಜನಕ ದೊರೆಯುತ್ತೆ ಅಂತ ಹೇಳ್ತಾ ಎಲ್ಲ ಗ್ರಾಮದವರು ಈ ಥರ ಒಂದು ಸಮಾಜ ಸೇವೆಯಲ್ಲಿ ಪಾಲ್ಗೊಂಡು ನಿಮ್ಮ ಗ್ರಾಮಗಳಲ್ಲಿ ಹಸಿರೀಕರಣ ಮಾಡಿದ್ರೆ ಅದೇ ನೀವು ಸಮಾಜಕ್ಕೆ ಕೊಟ್ಟ ಒಂದು ಕೊಡುಗೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ.